ಪರಿಚಯವನ್ನು ನೋಡಬೇಕಾದರೆ ತಿರುಮಲ ಪಾತ್ರವನ್ನು ನಿವಾಸ್ ಎಸ್, ಅಚ್ಯುತರಾಯ ಹಾಗೂ ಸೈನಿಕ ಪಾತ್ರವನ್ನು ಕುಣಾಲ್ ಮಾಡುತ್ತಿದ್ದಾರೆ. ರಾಮರಾಜ ಪಾತ್ರವನ್ನು ನಮ್ಮ ಮೆಚ್ಚಿನ ಕೇಶವಮೂರ್ತಿ, ಮಣಿಮಲ್ಲ ಹಾಗೂ ಸೈನಿಕ ವಿನಯ್ ಕುಮಾರ್, ಆದಿಲ್ ಶಾ ಮತ್ತು ಊರಿನ ಜನ ನಾಗಸಾಯಿ ಶರಣ್, ಆಸಾದ್ ಖಾನ್ ಮತ್ತು ಸೈನಿಕ ಆಕಾಶ್ ಎಂ, ವಕೀಲ್ ಹಾಗೂ ಟೋಳಿ ಮುಖ್ಯಸ್ಥ ಹರ್ಷಲ್. ನಾನು ಈಶ್ವರ್ ಮೂರ್ತಿ ನರೇಟರ್ ಆಗಿ ಮಾಡ್ತಿದ್ದೀನಿ. ನಿರ್ದೇಶಕರಾಗಿ ನಮ್ಮ ಕೇಶವಮೂರ್ತಿ, ಉಪನಿರ್ದೇಶಕರಾಗಿ ವಿಷ್ಣು ತೇಜ, ವಿಡಿಯೋಗ್ರಾಫರ್ ಮಧುವಂದನ್ ಮತ್ತು ನಮ್ಮ ವಿಡಿಯೋ ಎಡಿಟರ್ ನಿವಾಸ್ ಎಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಳಸಂಚುಗಳು ಪಾಠವನ್ನು ನಿಮಗೆ ನಾಟಕದ ಮೂಲಕ ನಾವು ಇವತ್ತು ತೋರಿಸುತ್ತೇವೆ. ವಿಜಯನಗರ ಸಾಮ್ರಾಜ್ಯ ಇದು ದೊಡ್ಡ ಹಾಗೂ ಶ್ರೀಮಂತ ರಾಜ್ಯವಾಗಿದೆ. ಇಂಥ ರಾಜ್ಯಕ್ಕೆ ಶತ್ರುಗಳು ಇರುವುದು ಸಾಮಾನ್ಯ. ಆದರೆ ಈ ರಾಜ್ಯದಲ್ಲಿ ತಮ್ಮ ಅಚ್ಯುತರಾಯ ತನ್ನ ಅಣ್ಣ ಕೃಷ್ಣದೇವರಾಯನನ್ನು ಕೊಲ್ಲಬೇಕು ಎಂದು ನಿರ್ಧಾರ ಮಾಡುತ್ತಿದ್ದ. ಅವನು ಹೊಂಚುಗಳು ಹಾಕುತ್ತಿದ್ದ. ಅಚ್ಯುತರಾಯನನ್ನು ಕಾರಾಗೃಹದಲ್ಲಿ ಬಂಧಿಸಿದ ನಂತರ ಅವನು ಕಾರಾಗೃಹದಲ್ಲೇ ಇದ್ದುಕೊಂಡು ಒಳಸಂಚುಗಳನ್ನು ರೂಪಿಸುತ್ತಿದ್ದ. ವಿಜಯನಗರ ಸಾಮ್ರಾಜ್ಯವನ್ನು ಆಳುತ್ತಿದ್ದ ಕೃಷ್ಣದೇವರಾಯನನ್ನು ಹೇಗಾದರೂ ಮಾಡಿ ಸಂಹರಿಸಬೇಕೆಂದು, ಸಂಹರಿಸಿದ ನಂತರ ಆ ಪಟ್ಟವನ್ನು ಇವನು ಏರಬೇಕೆಂದು ಇಚ್ಛೆಯಾಗಿತ್ತು. ಹೀಗೆ ಯೋಚಿಸುತ್ತಿದ್ದ ಕೃಷ್ಣದೇವರಾಯನು ಮರಣ ಹೊಂದಿದ. ಅಚ್ಯುತರಾಯನು ಪಟ್ಟಕ್ಕೆ ಬಂದ. ಆದರೆ ಅವನು ಕುಕ್ಕುಳು ಸ್ವಭಾವದ ರಾಜನಾಗಿದ್ದ. ಅದರಿಂದ ರಾಜ್ಯವನ್ನು ಬೇರೆಯವರು ಆಳುತ್ತಿದ್ದರು. ಅವರು ಯಾರ್ಯಾರು ನೋಡೋಣ. ಎಷ್ಟು ದಿನಗಳ ಮೇಲೆ ದೇವರು ನನ್ನ ಆಸೆಯನ್ನು ಕರುಣಿಸಿದ್ದಾನೆ. ಈ ರಾಜ್ಯಭಾರದ ವಿಷಯ ಗೊತ್ತಿಲ್ಲದೇನು ನಮ್ಮ ಮಂತ್ರಿ ತಿರುಮಲ ಇದ್ದಾನೆ, ಅವರು ನೋಡಿಕೊಳ್ಳುತ್ತಾರೆ. ಅಂತೆಯೇ ಈ ರಾಜ್ಯವೆಲ್ಲ ನಮ್ಮ ಕೈಯಲ್ಲಿಯೇ ಹಿಡಿದುಕೊಂಡಂತಾಯಿತಲ್ಲ. ಅದೂ ಸರಿಯೇ, ಅವನು ಈ ರಾಜ್ಯವನ್ನು ಆಳಲು ಅಸಹಾಯಕನು. ಈ ರಾಜ್ಯ ಮತ್ತೆ ಈ ರಾಜ್ಯಭಾರವನ್ನು ನಾನು ಹೇಳಿದಂತೆ ನಡೆಯಲು ನಾವು ಮಾಡಬೇಕು. ಅದಕ್ಕೆ ನಿನ್ನ ಸಹಾಯ ನನಗೆ ಅಗತ್ಯವಿದೆ. ನಿಮ್ಮ ಮಾತಿಗೆ ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನ. ನಿಮ್ಮ ಮಾತಿನಂತೆಯೇ ಆಗಲಿ. ಅದಕ್ಕೆ ಅಲ್ಲವೇ ನೀನು ನನ್ನ ಪ್ರೀತಿಯ ಸೇವಕ. ನಿಮ್ಮ ಪ್ರೀತಿಯ ಸೇವಕ. ನಾವು ಅಂದುಕೊಂಡಂತೆ ಆಗುತ್ತದೆ. ಈ ರಾಜ್ಯದ ಹಿಡಿತವೆಲ್ಲ ನಮ್ಮ ಕೈಯಲ್ಲಿಯೇ ಇರುವ ಹಾಗೆ ನಾನು ಮಾಡೇ ಮಾಡುತ್ತೇನೆ. ಪ್ರಭು, ಊರಿನ ಜನ ನಿಮ್ಮನ್ನು ನೋಡಲು ಬಂದಿದ್ದಾರೆ. ಬರ ಹೇಳಿ. ಪ್ರಭು, ನಿಮ್ಮ ಶಿಷ್ಯನಾದ ಮಣಿಮಲ್ಲ ನಮ್ಮ ಮೇಲೆ ದರ್ಪವನ್ನು ತೋರುತ್ತಿದ್ದಾನೆ ಹಾಗೂ ಮೋಸವನ್ನು ಮಾಡುತ್ತಿದ್ದಾನೆ. ನೀವೇನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ, ನಾನು ಮಾತನಾಡುತ್ತೇನೆ. ಆಗಲಿ. ಮಹಾಪ್ರಭು, ಬರಲು ಹೇಳಿದ್ದೀರಾ? ಮಣಿಮಲ್ಲ, ನಿನ್ನ ಮೇಲೆ ಮಾಂಡ್ಯಲಿಕರು ಜನರು ಎಲ್ಲರೂ ದೂರು ನೀಡಿದ್ದಾರೆ. ಓ ಹೌದಾ? ಹಾಗೆಲ್ಲ ಹೇಳಿದ್ದಾರಾ? ಇನ್ನು ಮುಂದೆ ಈಗ ನಡೆಯುವುದಿಲ್ಲವೆಂದು ನಾನು ಅವರಿಗೆ ಹೇಳಿದ್ದೇನೆ. ನೀನು ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡ. ಹೌದು, ಸರಿ ಮಹಾಪ್ರಭು, ಆಯ್ತು. ಇದೆಲ್ಲ ಈ ಜನ ಹೇಳಿದ್ದಾರಾ? ಏನಾದರೂ ಒಂದು ಹೀಗೆ ಒಬ್ಬರ ಮೇಲೆ ಒಬ್ಬರು ಒಳಸಂಚುಗಳನ್ನು ಮಾಡುತ್ತಿದ್ದರು. ಇವರ ಕುತಂತ್ರಗಳನ್ನು ಅರಿತುಕೊಂಡ ರಾಮರಾಜನು ಅದನ್ನು ತನ್ನ ಅಸ್ತ್ರವಾಗಿ ಬಳಸಿಕೊಂಡ. ಅದು ಹೇಗೆ ನೋಡೋಣ. ದರ್ಬಾರಿನ ಸ್ಥಿತಿ ದಿನದಿಂದ ದಿನಕ್ಕೆ ಹಾಳಾಗಿ ಹೋಗುತ್ತಿದೆ. ಆ ಮಣಿಮಲ್ಲನ ಕುತಂತ್ರ ದರ್ಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಹೇಗಾದರೂ ಮಾಡಿ ಜನರ ವಿರುದ್ಧ ಆತನಿಗೆ ತಿರುಗು ಬೀಳುವಂತೆ ನಾನು ಮಾಡಲೇಬೇಕಲ್ಲ.
ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನನ್ನ ಪ್ರಯತ್ನವೆಲ್ಲವೂ ವಿಫಲವಾಗಿ ಹೋಗುತ್ತಿದೆಯಲ್ಲ. ಏನು ಮಾಡಲಿ? ಆಗಲಿ, ನಾನೇನಾದರೂ ಒಂದು ಕುತಂತ್ರವನ್ನ ಮಾಡಿ ಆ ಮಣಿಮಲ್ಲನಿಗೆ ಜನರೇ ತಿರುಗು ಬೀಳುವಂತೆ ಮಾಡದೇ ಬಿಡಬೇಕೇ? ಮಾಡದೆ ಬಿಡಲು ಕೂಡ ಆಗಲಿ, ಮಾಡೇ ಮಾಡುವೆನು. ನಿಮ್ಮ ಹೋರಾಟ ಏನಿದ್ದರೂ ಆ ಮಣಿಮಲ್ಲನ ವಿರುದ್ಧವಿರಬೇಕು. ಆ ಅಚ್ಯುತರಾಯ ಮತ್ತೆ ತಿರುಮಲನ ವಿರುದ್ಧವಲ್ಲ. ನಮಗೆ ಮತ್ತು ಆಸ್ಥಾನದ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಆತ ಯಾವಾಗಲೂ ಕೂಡ ಅವಮಾನಗಳನ್ನ ಮಾಡುತ್ತಿದ್ದಾನೆ. ನೀವೇ ಯೋಚನೆ ಮಾಡಿ, ಇದು ನಮಗೆ ಯೋಗ್ಯವೇ? ಚೆನ್ನಾಗಿ ಯೋಚನೆಯನ್ನ ಮಾಡಿ. ಹಾಗೆ ಮಹಾಪ್ರಭು, ನೀವು ಯಾವ ಕರೆದರೆ ಅವಾಗ ಬರುತ್ತೇವೆ. ಇಷ್ಟು ಸಾಕು. ನಿಮ್ಮ ಸಹಾಯ ಹೊಂದಿದ್ದರೆ ನಾನು ಏನು ಬೇಕಾದರೂ ಮಾಡುವೆ. ಹಾಗಲ್ಲ, ಜನರು ಹಂತ ಹಂತವಾಗಿ ನನ್ನ ಮಾತನ್ನು ಕೇಳುತ್ತಿದ್ದಾರೆ. ಇದೇ ಒಳ್ಳೆ ಸಮಯ. ಜನರ ಮನಸ್ಸು ಬದಲಾವಣೆ ಆಗುವ ವೇಳೆಗೆ ಆ ತಿರುಮಲನನ್ನು ಬಂಧಿಸಿ ಹೇಗಾದರೂ ಮಾಡಿ ಕಾರಾಗೃಹದಲ್ಲಿ ಇರಿಸಲೇಬೇಕು. ಪ್ರಭು, ರಾಮರಾಜನು ನಿಮ್ಮ ಮೇಲೆ ವಂಚನ್ನು ಹಾಕುತ್ತಿದ್ದಾನೆ. ಇಷ್ಟೆಲ್ಲ ವಿಜಯನಗರದಲ್ಲಿ ನಡೆಯುತ್ತಿದ್ದರೆ ವಿಜಯನಗರವನ್ನು ತನ್ನ ಕೈವಶ ಮಾಡಿಕೊಳ್ಳಬೇಕೆಂದು ಆದಿಲ್ ಶಾನು ತುಂಗಭದ್ರಾ ನದಿಯ ದಡದಲ್ಲಿ ಕಾಯುತ್ತಿದ್ದರು. ಆದಿಲ್ ಶಾ ಬಂದ ನಂತರ ಸಂಚುಗಳ ಒಳಸುಳಿ ನಡೆಯುತ್ತಿತ್ತು. ಹೇಗೆ ನೋಡೋಣ. ವಿಜಯನಗರದ ಸಾಮ್ರಾಜ್ಯ ಅರಸ ಮಾಡಿರೋ ಮೋಸಕ್ಕೆ ನಾನು ಅವನ ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕು. ಪ್ರಭು, ವಿಜಯನಗರದಲ್ಲಿ ಅಂತಃಕರ ಇರುವುದಾಗಿ ನಮ್ಮ ಗುಪ್ತಚರರು ಹೇಳಿದ್ದಾರೆ. ಇನ್ನೂ ಒಳ್ಳೆಯದಾಯ್ತಲ್ಲ. ನನ್ನ ಮೇಲೆ ಎಲ್ಲರೂ ತಿರುಗಿ ಬಿದ್ದಿದ್ದಾರೆ. ಅಷ್ಟೇ ಅಲ್ಲ ಮಹಾಪ್ರಭು, ಇನ್ನು 4-5 ದಿನಗಳಲ್ಲಿ ಅಚ್ಯುತರಾಯನನ್ನು ಕೊಲ್ಲಬೇಕೆಂದು ನಮಗೆ ಆದೇಶ ಬಂದಿದೆ. ಹೌದು ಮಹಾಪ್ರಭು. ನಾವು ನಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಲಿ ಬಂದರೆ ನಮ್ಮ ಪ್ರಾಣಕ್ಕೆ ಮುಂದೆ ಹಾನಿಯಾಗುತ್ತದೆ. ಇದಕ್ಕೆ ನನ್ನ ಹತ್ರ ಒಂದು ಉಪಾಯವಿದೆ ಮಹಾಪ್ರಭು. ಉಪಾಯ? ಹೌದು. ಬಿಜಾಪುರದ ಆದಿಲ್ ಶಾ ಇದಾನಲ್ಲ, ಅವರನ್ನು ಹೇಗಾದರೂ ಮಾಡಿ ನೀವು ಸ್ನೇಹಿತರಾಗಿ ಮಾಡಿಕೊಳ್ಳಿ. ಅವರಿಂದ ಈ ರಾಜ್ಯಕ್ಕೂ ಮತ್ತು ನಮಗೂ ಒಳ್ಳೆಯ ಉಪಾಯವಾಗುತ್ತದೆ. ಇದರಿಂದ ಯಾವುದೇ ತೊಂದರೆ ಆಗದು. ನೀವು ಅವರನ್ನು ಕರೆಸಿ. ಏನಾದರೂ ತೊಂದರೆ ಆದರೆ? ಇಲ್ಲ, ಯಾವುದೇ ತೊಂದರೆ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀವು ಕರೆಸಿ ಮಹಾಪ್ರಭು. ನೀವು ಆದಿಲ್ ಶಾ ಅವರ ಬಳಿ ಹೋಗಿ ಈ ನಮ್ಮ ರಾಜ್ಯದ ಒಪ್ಪಂದಗಳನ್ನು ತಿಳಿಸಿ ಅವರನ್ನು ಹೇಗಾದರೂ ಮಾಡಿ ಬರಲು ಹೇಳಿ. ಪ್ರಭು, ಹೊರಡು. ಆಗಲಿ. ನಾವು ವಿಜಯನಗರ ಸಾಮ್ರಾಜ್ಯದಿಂದ ಬಂದಿದ್ದೇವೆ. ಏನಾಗಬೇಕಿತ್ತು? ನಿಮ್ಮ ರಾಜರ ಒಪ್ಪಂದಕ್ಕೆ ನಮಗೆ ಒಪ್ಪಿಗೆ ಇದೆ. ಹಾಗಿದ್ದರೆ ನೀವು ವಿಜಯನಗರ ಅರಸರ ಸಾಮ್ರಾಜ್ಯಕ್ಕೆ ಯಾವತ್ತು ಬರುವುದೆಂದು ನಾವು ತಿಳಿಸುತ್ತೇವೆ. ಆಗಬಹುದು. ಪ್ರಭು, ರಾಮರಾಜನು ನಿಮ್ಮನ್ನು ಸೆರೆ ಹಿಡಿಯಲು ದಿವಸವನ್ನು ಗೊತ್ತು ಮಾಡಿರೋನು. ಅವನ ಆಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಹೌದು ಮಹಾಪ್ರಭು, ಹೇಗಾದರೂ ಮಾಡಿ ಆ ಸುಲ್ತಾನನನ್ನು ಈಗಲೇ ಕರೆಸಿ ಬಿಡೋಣ. ನಾವು ಅವನಿಗೆ ಆಹ್ವಾನ ಆಮಂತ್ರಣವನ್ನು ಕಳಿಸಿ. ಅಪ್ಪನೇ ಪ್ರಭು. ತಿರುಮಲನು ಆಗೋ ಹೀಗೋ ಆಮಂತ್ರಣವನ್ನ ಆದಿಲ್ ಶಾಗೆ ಕೊಟ್ಟು ಕಳಿಸಿದ ನಂತರ ಆದಿಲ್ ಶಾನು ವಿಜಯನಗರ ಸಾಮ್ರಾಜ್ಯಕ್ಕೆ ಆಗಮಿಸಿ ಬಿಡ್ತಾನೆ. ಅವನು ಆಗಮಿಸಿದ ನಂತರ ಅಲ್ಲಿರ್ತಕ್ಕಂತಹ ಅಪಾರವಾಗಿರ್ತಕ್ಕಂತಹ ಆಸ್ತಿ, ಧನ, ಸಂಪತ್ತು, ಐಶ್ವರ್ಯ ಈ ಎಲ್ಲವನ್ನ ನೋಡಿ ಅವನಿಗೆ ಹೆಚ್ಚು ಹೆಚ್ಚು ಆಸೆ ಆಗುತ್ತದೆ. ಯಾರೋ ಹೇಳಿರ್ತಾರೆ ಅವನಿಗೆ ಮೊದಲೇನೆ, ವಿಜಯನಗರ ಸಾಮ್ರಾಜ್ಯ ಒಂದು ದೊಡ್ಡ ಸಾಮ್ರಾಜ್ಯ, ಅಲ್ಲಿ ಅಪಾರವಾಗಿರ್ತಕ್ಕಂಥ ಆಭರಣ, ಚಿನ್ನ, ವಜ್ರ, ವೈಡೂರ್ಯಗಳೆಲ್ಲ ಇರುತ್ತೆ ಅಂತನ್ಬಿಟ್ಟು. ಆದರೆ ಈಗ ಅವನೇ ಸ್ವತಃ ಅವನ ಕಣ್ಣಾರೆ ನೋಡಿ ಆನಂದ ಪಡ್ತಕ್ಕಂತಹ ವಿಚಾರ ಈಗ ಅವನ ಮುಂದೆ ಬರುತ್ತೆ. ತದನಂತರ ಅವನು ಬಂದ ನಂತರ ಜನರು ಯಾವಾಗೂ ಕೂಡ ಅವನಿಗೆ ಇಷ್ಟ ಆಗೋದಿಲ್ಲ. ಜನರು ವ್ಯಥೆ ಪಡ್ತಾರೆ. ಜನರಿಗೆ ತುಂಬಾ ನೋವುಂಟಾಗ್ತಕ್ಕಂತಹ ಸಂದರ್ಭ ಆ ಆದಿಲ್ ಶಾನು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದ ನಂತರ ನಡೆಯುತ್ತೆ.
ಪ್ರಭು ರಾಮರಾಜರು ಬರುತ್ತಿದ್ದಾರೆ. ಹೇಳು. ಮಹಾಪ್ರಭು, ನೀವು ಆ ಆದಿಲ್ ಶಾನನ್ನ ಬರೆ ಹಿಡಿದು ಎಷ್ಟು ಮಾತ್ರ ಸರಿ. ಈ ಅಖಂಡ ವಿಜಯನಗರ ಸಾಮ್ರಾಜ್ಯವನ್ನಾಳಿದಂತಹ ಘಟಾನುಘಟಿ ನಾಯಕರ ಈ ರಾಜ್ಯವನ್ನು ಒಬ್ಬ ಸುಲ್ತಾನನಿಗೆ ಕೊಟ್ಟಿದ್ದು ಎಷ್ಟು ಮಾತ್ರದ ಸರಿ ಎಂದು ಜನರು ಪರಿಪರಿಯಾಗಿ ನಿಂದಿಸುತ್ತಿದ್ದಾರೆ. ಈ ವಿಚಾರವು ಜನರಿಗೆ ಗೊತ್ತಾದರೆ ಜನರು ಎಷ್ಟು ಮಾತ್ರ ಸಂತಾಪವನ್ನು ಪಡುತ್ತಾರೆ. ಇಂತಹ ವಿಶಾಲವಾದ ರಾಜ್ಯವನ್ನು ಅಂತಹ ಆದಿಲ್ ಶಾನಿಗೆ ಕೊಟ್ಟಿದ್ದು ಎಷ್ಟು ಮಾತ್ರ ಸರಿ. ನಮಗೆ ನಿಮ್ಮ ಮೇಲೆ ಕೋಪ, ಆವೇಶ, ಸಿಟ್ಟು ಯಾವುದೂ ಕೂಡ ಇಲ್ಲ. ಆದರೆ ನೀವು ಸರಿಯಾದ ರೀತಿಯಲ್ಲಿ ರಾಜ್ಯವನ್ನ ಆಳಬಹುದಿತ್ತಲ್ಲವೇ? ಆ ಆದಿಲ್ ಶಾನಿಗೆ ಅಧಿಕಾರ ಕೊಟ್ಟಿದ್ದು ಸರಿಯೇ? ನೀವು ಹೇಳಿದ್ದು ಸರಿ. ನಾನು ನಿಮ್ಮ ಮೇಲಿನ ಕೋಪಕ್ಕಾಗಿ ನೀವು ನನ್ನನ್ನ ಸಾಯಿಸ್ತೀರಾ ಅಂತ ಹೇಳಿಬಿಟ್ಟು ನಾನು ಅವರನ್ನ ಕರೆತರುತ್ತಿಲ್ಲ. ನಮ್ಮ ರಾಜ್ಯದ ಮೇಲೆ ಯಾರು ದಂಡೆತ್ತು ಬರುತ್ತಿರುವ ಕಾರಣದಿಂದ ಅವರನ್ನ ಕರೆತರುತ್ತೇನೆ. ಪ್ರಭು, ನಾನು ನನಗೆ ತೋಚಿದ್ದನ್ನು ಹೇಳಿದ್ದೇನೆ. ಮುಂದೆ ನಿಮ್ಮ ಅಪ್ಪಣೆ ಇದ್ದಂತೆ ಆಗಲಿ. ನಾನಿನ್ನು ಬರುತ್ತೇನೆ. ಆಗಲಿ. ಈತನ ಮಾತುಗಳಲ್ಲಿ ಒಂದೂ ಕೂಡ ನಿಜ ನನಗೆ ಗೊತ್ತಾಗುತ್ತಿಲ್ಲ. ಇಲ್ಲಿಗೇನೋ ಒಂದು ಒಳಸಂಚುಗಳು ನಡೆಯುತ್ತಿದೆ. ಆಗಲಿ, ನಾನು ಈಗಲೇ ಏನಾದರೂ ಒಂದು ಉಪಾಯವನ್ನ ಮಾಡಿ ಈ ರಾಜ್ಯವನ್ನು ಹೇಗೆ ನನ್ನ ವಶಪಡಿಸಿಕೊಳ್ಳಬೇಕು ಮತ್ತು ಆ ಆದಿಲ್ ಶಾನನ್ನ ಯಾವ ರೀತಿಯಲ್ಲಿ ರಾಜಧಾನಿಯನ್ನು ಹೊರಹಾಕಬೇಕೆಂದು ಯೋಚಿಸುತ್ತೇನೆ. ಆದಿಲ್ ಶಾ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದ ನಂತರ ರಾಮರಾಜನಿಗೆ ಬೆತೆ ಆಗುತ್ತದೆ. ಜನರು ಕೂಡ ಬಹಳಷ್ಟು ಸಂಕಟವನ್ನು ಪಡೋದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ. ಆದರೆ ಇಲ್ಲಿ ರಾಮರಾಜನು ಒಳಸಂಚುಗಳನ್ನು ಮಾಡುತ್ತಾ ಹೊರಡುತ್ತಾನೆ. ಹೇಗಾದ್ರೂ ಮಾಡಿ ಆದಿಲ್ ಶಾನ ವಿರುದ್ಧ ತಿರುಮಲರಾಯನು ತಿರುಗು ಬೀಳುವಂತೆ ಮಾಡಿ, ತಿರುಮಲರಾಯನ ವಿರುದ್ಧ ಆದಿಲ್ ಶಾ ತಿರುಗು ಬೀಳುವಂತೆ ಮಾಡಿ, ಇವರಿಬ್ಬರನ್ನ ಬೇರ್ಪಡಿಸಿ ಹೇಗಾದರೂ ಮಾಡಿ ಆದಿಲ್ ಶಾಗೆ ಇಲ್ಲಿ ಉಳಿಗಾಲ ಇಲ್ಲ, ನಾನು ಹೇಗಾದರೂ ಮಾಡಿ ವಿಜಯನಗರ ಸಾಮ್ರಾಜ್ಯವನ್ನು ಬಿಟ್ಟು ಹೊರಡಲೇಬೇಕಾದಂತಹ ಪರಿಸ್ಥಿತಿಯನ್ನ ನಾನು ತಂದೊಡ್ಡಲೇಬೇಕು ಅಂತಂದ್ಬಿಟ್ಟು ರಾಮರಾಜನು ಸಂಚುಗಳನ್ನ ರೂಪಿಸುತ್ತಾ ಹೊರಟ ಹೋದನು. ಆದರೆ ಈ ಒಳಸಂಚುಗಳಿಂದ ಮುಂದೆ ಏನಾಗುತ್ತದೆ? ಆದಿಲ್ ಶಾ ವಿಜಯನಗರ ಸಾಮ್ರಾಜ್ಯವನ್ನು ಬಿಟ್ಟು ಹೋಗ್ತಾನ ಇಲ್ವಾ? ನಂತರ ಏನಾಗುತ್ತದೆ ಎಂಬುದನ್ನ ನಾವು ಮುಂದೆ ತಿಳಿದು ನೋಡೋಣ. ತಿರುಮಲರಾಯರು ದಕ್ಷಿಣದ ನಿಟ್ಟಿನಿಂದ ತನ್ನ ಸೈನ್ಯವನ್ನು ಮೆಲ್ಲನೆ ಬರಮಾಡಿಕೊಳ್ಳುತ್ತಿದ್ದಾರಂತೆ. ಅದು ಬಂದ ಕೂಡಲೇ ತುಂಗಭದ್ರಾ ನದಿಯತ್ತ ಆದಿಯನ್ನು ತಟ್ಟಿ ಆದಿಲ್ ಶಾನನ್ನ ನಾಶ ಮಾಡುತ್ತಾರಂತೆ. ಎಲ್ಲ ಕಪಟಿ! ಈ ಪತ್ರವು ರಾಮರಾಜನು ಬರೆದಿರುವಂತೆ ಅವನ ಕುತಂತ್ರಕ್ಕೆ ಬಲಿಯಾಗತಕ್ಕದ್ದಾಗಿದೆ. ಇಲ್ಲಿ ನೀವು ಆಜ್ಞಾಪಿಸುವಂತೆ ಸೈನ್ಯವನ್ನು ಕಳಿಸಿಕೊಟ್ಟಿರುತ್ತೇನೆ. ಸಾಮಗ್ರಿಯು ಪರಿಪೂರ್ಣವಾಗಿರುತ್ತದೆ. ನಿಮ್ಮ ಇಚ್ಛೆಯೂ ಪೂರ್ಣವಾದರೆ ಆದಿಯೊಳಗೊಂದು ದೊಡ್ಡ ಮುಳ್ಳನ್ನು ಕಿತ್ತು ಚೆಲ್ಲಿದಂತಾಗುತ್ತದೆ ಎಂದು ಬರೆದಿದ್ದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ನಾವು ಆದಷ್ಟು ಬೇಗ ವಿಜಯನಗರ ಸಾಮ್ರಾಜ್ಯವನ್ನು ಬಿಟ್ಟೋಗಬೇಕು. ನಾವು ಸ್ವಲ್ಪ ಸಮಯ ನೋಡಿ ವಿಜಯನಗರ ಸಾಮ್ರಾಜ್ಯವನ್ನು ಬಿಡೋಣ. ಸಮಯ ಸರಿ ಇಲ್ಲ. ಆದ್ರೆ ಇಲ್ಲಿ ತಿರುಮಲನ ಕುತಂತ್ರ ದಿನ ಜಾಸ್ತಿ ಆಗ್ತಿದೆ. ನಾವು ತುಂಗಭದ್ರಾ ನದಿಯ ಆಚೆ ಸ್ವಲ್ಪ ಸೈನ್ಯವನ್ನು ಅಲ್ಲಿ ಇರಿಸೋಣ. ಇನ್ನ ಮಿಕ್ಕಿದ ಸೈನ್ಯವನ್ನು ಸಮಯ ನೋಡಿ ಆಚೆ ಕಳಿಸೋಣ. ಸೈನಿಕ ಮುಖ್ಯಸ್ಥರನ್ನು ಕರೆಸಿ. ಆಗಲಿ ಮಹಾಪ್ರಭು. ನಮ್ಮ ಸೈನ್ಯವು ತುಂಗಭದ್ರಾ ನದಿ ಆಚೆ ಸ್ವಲ್ಪ ಜನ ಇದ್ದಾರೆ. ಅವರನ್ನು ನೀವು ವಿಜಯನಗರ ಸಾಮ್ರಾಜ್ಯವನ್ನು ಬಿಟ್ಟು ಆಚೆ ಕರೆಸಿ. ಆಗಲಿ ಮಹಾಪ್ರಭು. ತಿರುಮಲರಾಯರು ಪ್ರತಿಭಟಿಸಲು ಕೇಳಿದರೆ ನೀವು ಇಲ್ಲಿಂದ ಹೊರಡಲು ಸಾಧ್ಯವೇ ಇಲ್ಲ. ಪ್ರಭು, ತಿರುಮಲರಾಯ
ತಿರುಮಲರಾಯರು ನಮ್ಮನ್ನು ಬಂಧಿಸಕ್ಕೆ ಹೇಳಿದ್ದರಿಂದ ನಾವು ಇಲ್ಲಿಂದ ಹೊರಹೋಗಲು ಆಗುತ್ತಿಲ್ಲ. ತಿರುಮಲರಾಯನು ನಮ್ಮನ್ನು ನಾಶಪಡಿಸಲು ಏನಾದರೂ ಮಾಡಬಹುದು. ಅದರಿಂದ ನಾವು ಈ ರಾಜ್ಯವನ್ನು ಬೇಗ ಬಿಡಬೇಕು. ಆಯ್ತು ಪ್ರಭು, ಇದು ಒಳ್ಳೆಯ ವಿಷಯ. ನಾವು ವಿಜಯನಗರ ಸಾಮ್ರಾಜ್ಯವನ್ನು ಬೇಗನೆ ಬಿಡೋಣ. ತಿರುಮಲರಾಯನಿಗೆ ಇದರ ಬಗ್ಗೆ ಏನೋ ಸಂಶಯ ಬರೋದು ಬೇಡ. ಅದರಿಂದ ನಾವು ಅವರ ಅನುಮತಿಯನ್ನು ಪಡೆದು ಹೋಗೋಣ. ನಾನು ಮಾಡುತ್ತಿರುವ ಕೆಲಸ ಯಶಸ್ವಿಯಾಗಿ ಹಂತ ಹಂತವಾಗಿ ಮುನ್ನುಗ್ಗುತ್ತಾ ಹೋಗುತ್ತಿದೆ. ಹೀಗೆ ನನ್ನ ಕಾರ್ಯವನ್ನು ಮುನ್ನಡೆಸಿದರೆ ಒಂದಲ್ಲ ಒಂದು ದಿನ ಯಶಸ್ವಿ ನನ್ನ ತೆಕ್ಕೆಗೆ ಬರುವುದು ಖಚಿತ. ತಿರುಮಲನನ್ನು ಕರೆಸಿ. ಆಗಲಿ ಮಹಾಪ್ರಭು. ನಾವು ಇನ್ನು ನಮ್ಮ ರಾಜ್ಯವಾದ ಬಿಜಾಪುರಕ್ಕೆ ಹೊರಡುವೆ. ಇಷ್ಟು ಅವಸರ ಬೇಕೆ? 4 ದಿನ ಇದ್ದು ಹೋಗಬಹುದಲ್ಲ. ಈ ಕಕ್ಕನ ಸಿದ್ಧತೆಯು ಇನ್ನೂ ಪೂರ್ಣವಾಗಿಲ್ಲ ಎಂದು ತೋರುತ್ತದೆ. ಆದ್ದರಿಂದಲೇ ಇನ್ನೂ 4 ದಿನ ಇರಬೇಕೆಂದು ಹೇಳುತ್ತಿದ್ದಾನೆ. ಮೊದಲು ನಮಗೆ ಬರಬೇಕಾಗಿರೋ ಕಪ್ಪ ಹಣವನ್ನು ಪತ್ರದಿಂದರು ಕೊಡಿ. ನಾನು ಬೇಗನೆ ಕಪ್ಪದ ಹಣವನ್ನು ಕೊಡದಿದ್ರೆ ಅದನ್ನೇ ನೆವ ಮಾಡಿ ಈತನು ಏನಾದರೂ ಅನರ್ಥವನ್ನು ಮಾಡುತ್ತಾನೆ. ತಗೊಳ್ಳಿ ನಿಮ್ಮ ಹಣ. ತಗೊಳ್ಳಿ ನಿಮ್ಮ ಕರಾರ ಪತ್ರ. ಇಂದು ನೀವಿಬ್ಬರ ಸಹಿಯಿಂದ ವಿಜಯನಗರ ಸಾಮ್ರಾಜ್ಯ ಮತ್ತು ಆದಿಲ್ ಶಾ ನಡುವೆ ಒಪ್ಪಂದವಾಗಿದೆ. ಆ ದರ್ಗೆಯು ನಮ್ಮ ಸ್ವಾಧೀನದಲ್ಲಿರುತ್ತದೆ. ಮತ್ತು ನಮ್ಮ ವಕೀಲನು ಒಬ್ಬನು ಇಲ್ಲೇ ಇರುತ್ತಾನೆ. ಅವನಿಗೆ ಬೇಕಾಗಿರೋ ಕುಂಜನವನ್ನು ಏರ್ಪಡಿಸಿ. ಆಗಲಿ. ತಿರುಮಲನಿಗೆ ಪ್ರಾಯಶ್ಚಿತ್ತ ಪಡಿಸಲೇಬೇಕು. ಬಾದ್ಶಾಹ ಹಾಗೋ ಹೀಗೋ ವಿಜಯನಗರದ ರಾಜಧಾನಿಯನ್ನ ಬಿಟ್ಟು ತಾನು ವಾಸಿಸುತ್ತಿದ್ದ ತುಂಗಭದ್ರಾ ನದಿಯ ದಡದತ್ತ ಹೊರಟು ಹೋದನು. ಆತ ಹೊರಟು ಹೋದ ನಂತರ ಈ ತಿರುಮಲರಾಯನಿಗೂ ಹಾಗೂ ರಾಮರಾಜನಿಗೂ ಕೂಡಿಯೇ ಸಂತೋಷವಾಯಿತು. ಅವರು ಮಾಡಿದ್ದಂತಹ ಕುತಂತ್ರ ಮತ್ತೆ ಅವನು ಮಾಡಿರ್ತಕ್ಕಂತಹ ಒಳಸಂಚುಗಳು ರಾಮರಾಜನ ಮೇಲುಗೈಯನ್ನ ಇದರಲ್ಲಿ ಸಾಧಿಸ್ತಾ ಹೋದ. ಆ ಫಲವಾಗಿಯೇ ಈ ಅಖಂಡ ಸಾಮ್ರಾಜ್ಯವನ್ನ ಆತನ ಒಳಸಂಚುಗಳಿಂದ ಸುಲ್ತಾನರಿಂದ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ರಾಮರಾಜನು ಯಶಸ್ವಿಯಾದನು. ತಿರುಮಲ, ನಿನ್ನ ಕಪಟ ಮೋಸದ ಬುದ್ಧಿ ಜನರಿಗೆ ಗೊತ್ತಾಗಿರುವುದು. ನೀನು ಹೀಗಿಂದೀಗಲೇ ಬಂದು ನಮಗೆ ಶರಣಾದರೆ ಸರಿ, ಇಲ್ಲವಾದರೆ ಜನರು ನಿನ್ನ ವಿರುದ್ಧ ತಿರುಗಿ ಬೀಳುವಂತೆ ನಾನು ಮಾಡುವೆನು. ಆಚೆ ಬಾ. ಆದಿಲ್ ಶಾನಿಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಟಿರುವುದು ಜನರಿಗೆ ಯಾರಿಗೂ ಇಷ್ಟವಾದಂತಿಲ್ಲ. ಆದ್ದರಿಂದ ಜನರು ನನ್ನ ಮೇಲೆ ದಂಡೆತ್ತು ಬರುತ್ತಿದ್ದಾರೆ. ಆದ್ದರಿಂದ ನಾನು ನನಗೆ ಮರಣ ಶಿಕ್ಷಣವನ್ನು ಒದಗಿಸಿಕೊಳ್ಳುತ್ತೇನೆ. ತಿರುಮಲನು ಹಾಗೋ ಹೀಗೋ ಮರಣವನ್ನೇನೋ ಅಪ್ಪಿದನು. ಆದರೆ ಈ ದುಷ್ಟನು ಮರಣವನ್ನು ಹೊಂದುವ ಸಂದರ್ಭದಲ್ಲಿ ಹಾಗೆ ಮರಣವನ್ನು ಹೊಂದಲಿಲ್ಲ. ಅಪಾರವಾಗಿರ್ತಕ್ಕಂತಹ ಸಿರಿವಂತನಾಗಿರ್ತಕ್ಕಂತಹ ವಿಜಯನಗರ ಸಾಮ್ರಾಜ್ಯದ ವಜ್ರ ವೈಡೂರ್ಯ ಅಪಾರವಾಗಿರ್ತಕ್ಕಂಥ ಆಭರಣಗಳನ್ನ ತಾನು ಇದ್ದ ಬಳಿಗೆ ತರಿಸಿ ಅವನ್ನೆಲ್ಲವನ್ನ ಪುಡಿ ಪುಡಿಯನ್ನಾಗಿ ಮಾಡಿ ಅವನ್ನೆಲ್ಲ ನುಚ್ಚು ನೂರಾಗಿ ಮಾಡಿ ಆತ ಸಾವನ್ನಪ್ಪಿದ. ಎಷ್ಟೋ ರಾಜರು ಈ ವಿಜಯನಗರ ಸಾಮ್ರಾಜ್ಯವನ್ನ ಆಳಿ ಗಳಿಸಿದ್ದಿರ್ತಕ್ಕಂತಹ ಅಪಾರವಾದಂತಹ ಸಂಪತ್ತು ಮತ್ತೆ ಐಶ್ವರ್ಯವನ್ನ ಈ ದುಷ್ಟ ತಿರುಮಲನು ಕ್ಷಣ ಮಾತ್ರದಲ್ಲಿ ನುಚ್ಚು ನೂರು ಮಾಡಿ ಹಾಳು ಮಾಡಿಬಿಟ್ಟ. ಅಷ್ಟೇ ಅಲ್ಲದೆ ಈ ಕತೆ ಇಲ್ಲಿಗೆ ಮುಗ್ದಿಲ್ಲ ಕನ್ನಡಿಗ ಬಾಂಧವರೇ. ಇನ್ನೂ ಕೂಡ ಈ ಕತೆ ಮುಂದುವರಿಯುತ್ತಾ ಹೋಗುತ್ತೆ. ನೀವು ಇಷ್ಟಕ್ಕೆ ವ್ಯಥೆಯನ್ನ ಪಡೆಯಬಾರದು. ಮುಂದೆ ಏನಾಗುತ್ತೆ, ಮುಂದೆ ನಡೀತಕ್ಕಂತಹ ಚಮತ್ಕಾರ ಏನೋ ನಾವು ನೋಡೋಣ. ಯೋಚನೆ ಮಾಡುವ ಅಗತ್ಯ ಇಲ್ಲ. ಯಾಕಂದ್ರೆ
ನಾನು ತಿರುಮಲರಾಯನ ವಿರುದ್ಧ ಯಾವತ್ತೂ ಕೂಡ ವಂಚನ್ನ ಹಾಕಿದ್ದಿಲ್ಲ. ತಿರುಮಲರಾಯನನ್ನ ಮಂತ್ರಿ ಸ್ಥಾನಕ್ಕಾಗಿ ನಾನು ಹೋರಾಟವನ್ನ ಮಾಡಲಿಲ್ಲ. ಆತನಿಗೆ ರಾಜ್ಯವನ್ನ ಕೊಟ್ಟು ನಾನೇ ಮಂತ್ರಿಯಾಗಿ ಸ್ವತಃ ರಾಜ್ಯ ಕಾರ್ಯಗಳನ್ನೆಲ್ಲ ನೋಡಿಕೊಳ್ಳುತ್ತಿದ್ದೆ. ಆದರೆ ಆತ ಮಾಡಿದ ವಂಚು ಈ ರಾಜ್ಯವೇ ತಲೆ ತಗ್ಗಿಸುವಂತಹದ್ದು. ಆತನ ವಿರುದ್ಧ ನನ್ನ ಹೋರಾಟ ಅಲ್ಲ, ಈ ರಾಜ್ಯವನ್ನ ಉಳಿಸುವ ಸಲುವಾಗಿಯೇ ನನ್ನ ಹೋರಾಟ. ಇದರಿಂದ ನೀವ್ಯಾರು ಗತಿ ಕೆಡಬೇಕಾಗಿಲ್ಲ. ನಾನು ನಿಮ್ಮ ಪರವಾಗಿರುತ್ತೇನೆ, ನಿಮ್ಮ ಧ್ವನಿಯಾಗಿ ನಾನು ಕೆಲಸವನ್ನ ಮಾಡುತ್ತಿರುತ್ತೇನೆ. ಯಾವುದಕ್ಕೂ ನೀವು ಯೋಚನೆ ಮಾಡುವುದು ಬೇಡ. ರಾಮರಾಜನು ಅಖಂಡ ವಿಜಯನಗರ ಸಾಮ್ರಾಜ್ಯದ ರಾಜ್ಯಭಾರವನ್ನ ವಹಿಸಿಕೊಂಡ ನಂತರ ತಿರುಮಲರಾಯನ ಆಪ್ತ ಸಹಾಯಕರನ್ನ ಕರೆಸಿ ಆತ ಯಾಕೆ ತಿರುಮಲರಾಯನ ವಿರುದ್ಧ ತಿರುಗಿ ಬಿದ್ದಿದ್ದ ಎಂಬ ನಿಜ ಸಂಗತಿಯನ್ನ ಅವರಿಗೆ ಹೇಳಿ, ತಿರುಮಲರಾಯನ ಆಪ್ತ ಸಹಾಯಕರು ಮಂತ್ರಿವರ್ಗದ ವಿಶ್ವಾಸವನ್ನ ಗಳಿಸುತ್ತಾ ಹೋದ. ಅವರ ವಿಶ್ವಾಸವನ್ನ ಗಳಿಸಿದ ನಂತರ ಆತನಿಗೆ ಮುಂದೆ ಬೇಕಾಗಿರ್ತಕ್ಕಂತಹದ್ದು ಈ ಆದಿಲ್ ಶಾನ ಒಪ್ಪಂದದ ರದ್ದತಿ ವಿಚಾರ. ಆ ಒಪ್ಪಂದವನ್ನ ರದ್ದತಿ ಮಾಡಬೇಕು. ಆ ಒಪ್ಪಂದವನ್ನ ಹೇಗಾದ್ರೂ ಮಾಡಿ ರದ್ದತಿಯನ್ನ ಮಾಡಿ ಸಂಪೂರ್ಣವಾಗಿರ್ತಕ್ಕಂತಹ ಅಧಿಕಾರವನ್ನ ನನ್ನ ಕೈಗೆ ತೆಗೆದುಕೊಳ್ಳಬೇಕು ಎಂಬ ವಿಚಾರವನ್ನ ತಿಳಿದು ಆ ಆದಿಲ್ ಶಾನಿಗೆ ಪತ್ರವನ್ನ ಬರೆದು ಕಳಿಸುತ್ತಾನೆ. ಆ ಪತ್ರವನ್ನ ಓದಿರ್ತಕ್ಕಂತಹ ಆದಿಲ್ ಶಾನು ತುಂಬಾನೇ ಕೋಪಗೊಳ್ತಾನೆ. ಕೋಪಗೊಂಡ ನಂತರ ನಮಗೆ ಯಾವುದೇ ಕಾರಣಕ್ಕೂ ಒಪ್ಪಂದದ ರದ್ದತಿಗೆ ಅನುಮತಿ ಇಲ್ಲ ಎಂದು ಹೇಳ್ತಾನೆ. ಆತ ಹೇಳಿದ ನಂತರ ಒಂದು ಪತ್ರವನ್ನು ಕೂಡ ಮತ್ತೆ ತಿರುಗಿ ಕಳಿಸುತ್ತಾನೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿರ್ತಾರೆ, ನಮ್ಮ ವಕೀಲನೊಬ್ಬ ಅಲ್ಲೇ ವಾಸ ಮಾಡ್ತಾ ಇರ್ತಾನೆ, ಈಗ ಏನು ತರ್ಗೆ ಇದೆ ಅಲ್ಲೇ ವಾಸ ಮಾಡಬೇಕು, ನೀವು ಅದನ್ನ ಕೊಡಲ್ಲ ಅನ್ನೋದಕ್ಕಾಗಲ್ಲ, ಮತ್ತೆ ಆ ಕುಂಜನವನ್ನ ಕೂಡ ಕುಂಜನವನದಲ್ಲಿರ್ತಕ್ಕಂತಹ ದರ್ಗೆಯೇ ನಮಗೆ ಬೇಕು ಅಂತಕ್ಕಂತಹ ಪ್ರತ್ಯುತ್ತರವನ್ನ ರಾಮರಾಜ ಅವನಿಗೆ ಆದಿಲ್ ಶಾನು ಕೊಟ್ಟು ಕಳಿಸ್ತಾನೆ. ನಂತರ ನೀವು ರಾಜರಾದ ನಂತರ ಏನು ಮೊದಲನೇ ದರ್ಬಾರ್ ನಡೆಸ್ತೀರಿ, ಅದರಲ್ಲೂ ಕೂಡ ನಮ್ಮ ಒಬ್ಬ ನಾಯಕ ಅಥವಾ ಮಾಂಡಲಿಕ ಅಲ್ಲಿ ಉಪಸ್ಥಿತಿ ಇರಲೇಬೇಕು. ಅದಕ್ಕೂ ಮುಂಚೆ 2 ದಿನಗಳ ಮುಂಚಿತವಾಗಿ ನೀವು ನಮಗೆ ಆಹ್ವಾನದ ಪತ್ರಿಕೆಯನ್ನು ನೀವು ಕೊಟ್ಟು ಕಳಿಸಬೇಕು ಅಂತಕ್ಕಂತಹ ಸ್ಪಷ್ಟ ಉತ್ತರವನ್ನ ಆದಿಲ್ ಶಾನು ರಾಮರಾಜನಿಗೆ ಕೊಟ್ಟು ಕಳುಹಿಸ್ತಾನೆ. ನಾನೀಗೇನಾದರೂ ದುಡುಕಿದರೆ ಮತ್ತೆ ನನ್ನ ಸೈನ್ಯವು ಕೂಡ ಬಲಿಷ್ಠವಾಗಿಲ್ಲ. ಬಲಿಷ್ಠವಾಗುವವರೆಗೂ ನಾನು ತಾಳ್ಮೆಯಿಂದ ಆ ಆದಿಲ್ ಶಾನ ಒಪ್ಪಂದವನ್ನ ಒಪ್ಪಿಕೊಳ್ಳುವುದೇ ಸರಿ. ಈ ತಿರುಮಲಾಯರು ಆತಿರಕ್ಕೆ ಬುದ್ಧಿ ಕೆಟ್ಟು ಅವರ ಪ್ರಾಣವನ್ನೇ ಹಾನಿ ಮಾಡಿಕೊಂಡರು. ಆಗಲಿ, ಆದಿಲ್ ಶಾನ ಒಪ್ಪಂದಕ್ಕೆ ಒಪ್ಪಿಕೊಂಡು ಈ ರಾಜ್ಯವನ್ನ ಈ ಶಾಂತಿಯುತವಾಗಿ ನಡೆಸುವುದೇ ನನ್ನ ಕಾರ್ಯವಾಗಿದೆ. ವಿಜಯನಗರ ಸಾಮ್ರಾಜ್ಯವನ್ನು ರಾಮರಾಜ ನಡೆಸಿಕೊಂಡು ಹೋದ. ಇವರ ಒಳಸಂಚುಗಳಿಂದ ಬಲಿಷ್ಠವಾದ ವಿಜಯನಗರ ಸಾಮ್ರಾಜ್ಯ ಹಂತ ಹಂತವಾಗಿ ಕುಸಿದು ಬಿತ್ತು ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಳ್ಳೆ ಸಲಹೆಗಾರರು, ಒಳ್ಳೆ ರಾಜರು ಇಲ್ಲದೆ ವಿಜಯನಗರ ಸಾಮ್ರಾಜ್ಯ ತನ್ನ ಶಕ್ತಿಯನ್ನು ಕಳೆದುಕೊಂಡಿತು.